ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಪ್ರತಿದಿನ ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದೇ ತಲೆನೋವಾಗ್ಬಿಡುತ್ತೆ. ಸೊ ಅಂಥ ಮಹಿಳೆಯರಿಗೋಸ್ಕರ ನಾನಿವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ತಂದಿದ್ದೀನಿ. ಅದೇ ಏನು ಗೊತ್ತಾ? ಪಡ್ಡು ರೆಸಿಪಿ. ಮಾಮೂಲಿ ನಾವು ದೋಸೆಗೆ ಹಿಟ್ಟು ರುಬ್ಕೊಳ್ತೀವಲ್ವ, ಆ ದೋಸೆ ಹಿಟ್ಟಿಂದಲೇ ನಾವು ಪಡ್ಡನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ, ಹಸ್ಬೆಂಡ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಇದು ತುಂಬ ಸೂಟೇಬಲ್ ಮತ್ತು ಇಷ್ಟ ಆಗುವಂಥ ರೆಸಿಪಿ. ಸೊ ಒಂದು ಸಾರಿ ಟ್ರೈ ಮಾಡಿ, ಖಂಡಿತವಾಗಲೂ ನಿಮಗೂ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ನಾನು ಒಂದು ಚಿಕ್ಕದಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ. ಆ ಒಗ್ಗರಣೆಗೆ ಏನಪ್ಪ ಬೇಕು ಅಂತಂದರೆ ಈರುಳ್ಳಿ ಬೇಕು. ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಬೇಕು. ಸೊ ಫಸ್ಟು ಈರುಳ್ಳಿ ಬೇಕು, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸಾಸಿವೆ, ಜೀರಿಗೆ ಮತ್ತು ಸಾಸಿವೆ. ಇಷ್ಟು ಒಗ್ಗರಣೆ ಮಾಡಿಕೊಂಡು ಈ ಒಗ್ಗರಣೆನ ದೋಸೆ ಹಿಟ್ಟಿಗೆ ನಾವು ಹಾಕ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್? ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ನಾನು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದರೆ ಸಾಸಿವೆ ಚಟಪಟ ಅನ್ನಂತೆ. ಸಾಸಿವೆ ಚಟಪಟ ಅಂದರೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ನೋಡಿ, ಚಟಪಟ ಅಂತ ಸಿಡಿತಾ ಇದೆ ಸಾಸಿವೆ. ಈಗ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಲೈಟಾಗಿ ಒಂದು ಪಿಂಚ್ಗಿಂತ ಕಮ್ಮಿ ಅಷ್ಟು ಅರಿಶಿಣ ಹಾಕೊತಾ ಇದ್ದೀನಿ. ಒಂದು ಪಿಂಚ್, ಸ್ವಲ್ಪ ಲೈಟಾಗಿ ಕಲರು ಯೆಲ್ಲೋಯಿಶ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಇದು ನಾನು ಇಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇಲ್ಲ, ಅದನ್ನು ರಾ ಹಾಗೆ ನಾನು ದೋಸೆ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಸೊ ಈ ಒಗ್ಗರಣೆ ರೆಡಿ ಆಯ್ತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ಒಂದು ಮಿಶ್ರಣನ ನಾವು ಹಿಟ್ಟಿಗೆ ಹಾಕೊಳ್ಳೋಣ. ಸೊ ಇವಾಗ ಈ ದೋಸೆ ಹಿಟ್ಟಿಗೆ ನಾನು ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಏನು ನಾನು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸೊ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ಈಗ ಹೆಂಚು ಅಂದರೆ ಪಡ್ಡಿನ ಹಂಚನ್ನು ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ. ಓಕೆ, ಈಗ ನಾನು ಈ ಪಡ್ಡಿನ ಮಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಅಷ್ಟರಲ್ಲಿ ನಾನು ಈ ಪಡ್ಡಿಗೆ ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಈಗ ನಾನು ಚಟ್ನಿನ ಮಾಡ್ಕೊಳ್ತೀನಿ. ಮಾಮೂಲಿ ಕೊಬ್ಬರಿ ಚಟ್ನಿ ಎಲ್ಲರೂ ಹೇಗೆ ಮಾಡ್ಕೊಳ್ತೀರೋ ಹಾಗೇ. ಸೊ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮಾಡ್ತಿರೋ ಕೊಬ್ಬರಿ ಚಟ್ನಿಗೆ ಕಾಯಿಬೇಕು. ಒಂದು ಅರ್ಧ ಹೋಳಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹುರಿಗಡಲೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಅದ್ರ ಜೊತೆ
ಬ್ಲೆಂಡ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಸೊ ಜೀರಿಗೆ ನಾನು ಇದನ್ನೆಲ್ಲನೂ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಚಟ್ನಿನ. ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ, ಒಂದು ಒಣಮೆಣಸು, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಒಗ್ಗರಣೆಗೆ ತಗೊಂಡಿದ್ದೀನಿ. ಸೊ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ರುಬ್ಕೊಂಡು ಬರ್ತೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಅಲ್ಲಿ ಹೇಳೋದನ್ನು ಮರ್ತುಬಿಟ್ಟೆ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ನಾನಿಲ್ಲಿ ಚಟ್ನಿನ ಒಗ್ಗರಣೆ ಮಾಡೋಕ್ಕೆ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಬಾಣಲೆನ. ಸೊ ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ. ಚೆನ್ನಾಗಿ ಮಿಕ್ಸ್ ಆಗಲಿ ಇದು. ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇಷ್ಟ ಫ್ರೆಂಡ್ಸ್, ಇದು ಒಗ್ಗರಣೆ. ಇದನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಸೊ ಈ ಒಂದು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳೋಣ. ಈಗ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಪಡ್ಡು ಮಾಡ್ಕೊಳ್ಳೋಣ. ಸೊ ಇವಾಗ ಪಡ್ಡಿನ ಮನೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾವು ಫಸ್ಟು ಎಣ್ಣೆ ಹಚ್ಕೋಬೇಕು. ಎಲ್ಲ ಒಂದು ಮನೆಗೂ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು, ಆಗ ಪಡ್ಡು ಅಂಟ್ಕೊಳ್ಳಲ್ಲ. ಆಮೇಲೆ ಸ್ವಲ್ಪ ನಾನು ಇಲ್ಲಿ ನೀರು ಚಿಮ್ಕಿಸ್ತೀನಿ, ಅಂದರೆ ಎಣ್ಣೆ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ. ಸೊ ಈಗ ನಾವು ದೋಸೆ ಹಿಟ್ಟನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಒಂದೊಂದಾಗಿ ಹಾಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ಕೊಂಡು ನೋಡಿ, ಸೂಪರ್ ಆಗಿರುತ್ತೆ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈ ಥರ ಹಾಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಕೊಳ್ಳೋಣ. ಒಂದು 2 ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಬಿಡಬೇಕು. ಸೊ ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದೊಂದೇ ತಿರುಗಿಸ್ಬಿಟ್ಟು ಹಾಕೊಳ್ಳೋಣ. ಯಾವಾಗಲೂ ಪಡ್ಡು ಇದು ಫಸ್ಟ್ ರೌಂಡ್ ಏನು ಹಾಕ್ತೀವಲ್ವ, ಸ್ವಲ್ಪ ಅಂಟ್ಕೊಂಡಂಗೆ ಅನಿಸುತ್ತೆ. ಅಷ್ಟಕ್ಕೆ ನೀವು ಬೇಜಾರು ಆಗಬಾರ್ದು. ಸೊ ಸೆಕೆಂಡ್ ರೌಂಡು, ಥರ್ಡ್ ರೌಂಡಿಂದ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಸೊ ನೋಡಿ, ಇಷ್ಟೇ ಈ ಥರ ಎಲ್ಲನೂ ತಿರುಗಿಸಿ ಹಾಕ್ಕೊಳ್ಬೇಕು. ಈ ಥರ ಎಲ್ಲನೂ ತಿರುಗಿಸಿ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಒಂದ್ಸರಿ ನೀವು ಮಕ್ಕಳಿಗೆ ಮಾಡಿಕೊಡಿ, ಖಂಡಿತ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ, ನಾನು ಪ್ರಣೀತನಿಗೆ ಈ ಪಡ್ಡನ್ನು ಸರ್ವ್ ಮಾಡ್ತೀನಿ. ಅವಳು ಸ್ಕೂಲ್ಗೆ ರೆಡಿಯಾಗಿದ್ದಾಳೆ. ನೋಡೋಣ ಅವಳು ಏನು ಹೇಳ್ತಾಳೆ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ಅಂತ ಅವಳ ಬಾಯಿಂದನೇ ಕೇಳೋಣ. ಸೊ ನಾನಿಲ್ಲಿ ಪ್ರಣೀತನಿಗೆ ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಪ್ರಣೀತ, ಪಡ್ಡು ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಸಾಫ್ಟ್ ಆಗಿದೆಯಾ, ಕ್ರಿಸ್ಪಿ ಆಗಿದೆಯಾ? ಇದೆಯಾ, ಮೇಲ್ಗಡೆ ಕ್ರಿಸ್ಪಿ ಆಗಿದೆಯಾ? ಹೆಂಗಿದೆ ಪಡ್ಡು? ಸೂಪರಾ? ಚಟ್ನಿ ಜೊತೆ ಟೇಸ್ಟ್ ಮಾಡಿದ್ಯಾ? ಚಟ್ನಿ ಜೊತೆ ಟೇಸ್ಟ್ ಮಾಡಿ ಹೇಳು. ಬಿಸಿ ಆಗಿದೆ. ಸೂಪರಾ? ಹಾಂ,
ಓಕೆ, ಪ್ರಣೀತಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಎಲ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಇವಾಗ ನಾನು ಸೆಕೆಂಡ್ ರೌಂಡ್ ಹಾಕಿದ್ದೀನಿ. ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಷ್ಟೇ. ಫಸ್ಟ್ ರೌಂಡ್ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ, ಸೆಕೆಂಡ್ ರೌಂಡು ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಸೊ ರೆಸಿಪಿನ ಹೇಗೆ ಮಾಡಿದೆ ಅಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.